निराकार गुरु गुरु रे निर्गुण गुरु सृष्टिकार गुरु विश्वंभर गुरु विन वीण नर नारायण गुरु चरिता से कर ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನೀವು ಕಂಡಂತೆ ಇವಾಗ ಸುಮಾರು ವಿಡಿಯೋಗಳನ್ನ ನೀವು ನೋಡ್ತಾ ಇರ್ಬೋದು. ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದ ಒಂದು ಪುಸ್ತಕವನ್ನು ಬರೆಯುವಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತಾ ಇದೆ. ಅದರಿಂದ ಬಂದಿರತಕ್ಕಂತಹ ಸುಮಾರು ಒಂದು ಎಕ್ಸ್ಪೀರಿಯನ್ಸ್ಗಳು ಪ್ರತಿ ದಿವಸ ಕಡಿಮೆ ಅಂದರೂ 5 ರಿಂದ 6 ಜನ ಈ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದನ್ನು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಆತ್ಮೀಯರು, ಅವ್ರ ಹೆಸರು ರಾಜು ಅಂಥೇಳಿ. ಇವರಿಗೆ ಸ್ವಾಮಿ ಸಮರ್ಥರ ಕೃಪಾ, ಇದಕ್ಕಿಂತ ಮುಂಚಿತವಾಗಿ ಇವ್ರದ್ದೊಂದು ವಿಡಿಯೋ ನಾನು ಟೆಲಿಕಾಸ್ಟ್ ಮಾಡಿದ್ದೆ. ಇವ್ರ ಹೆಸರು ರಾಜು ಅಂಥೇಳಿ. ಮೂಲತಃ ಇವರು ಸೋಲಾಪುರ ಅವರು, ಬೆಂಗಳೂರಿಗೆ ಬಂದು ಸೆಟ್ಲಾಗಿದ್ದಾರೆ. ರಾಜು ಅವರು ಏನು ಮಾಡ್ತಾರೆ, ಸೊ ಅವರ ಫ್ಯಾಮ್ಲಿ ಮಧ್ಯೆ ಏನೋ ಒಂದು ಸಮಸ್ಯೆ ಇರುತ್ತೆ, ಗಂಡ ಹೆಂಡತಿ ಮಧ್ಯೆ ಜಗಳ ಇರುತ್ತೆ. ಅದು ಮದುವೆ ಆದ ತಕ್ಷಣವೂ ಸ್ಟಾರ್ಟೇ ಇರುತ್ತೆ. ಇದು ಏನಾಗೋಗ್ಬಿಡುತ್ತೆ ಅಂತಂದರೆ ಬೇಜಾರಾಗೋಗ್ಬಿಟ್ಟಿರುತ್ತೆ ಇವರಿಗೆ. ಕೊನೆಗೆ ಏನಾಗೋಗ್ಬಿಡುತ್ತೆ, ಇವರು ರಾಜು ನನ್ನ ಒಂದು ವಿಡಿಯೋ ನೋಡಿಬಿಟ್ಟು ಏನು ಮಾಡಿಬಿಡ್ತಾರೆ, ನಾನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಒಂದು 200 ಪೇಜ್ ನೋಟ್ಬುಕ್ನ ತೊಗೊಂಡು ಬಂದು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಆ ಒಂದು ಬೀಜ ಮಂತ್ರದ ಒಂದು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಅವರ ಒಂದು ವೈಫ್ ರಾಜು ಅವರ ಧರ್ಮಪತ್ನಿಯ ಒಂದು ಬಾಡಿ ವೇರಿಯೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅಂದರೆ ಸ್ವಲ್ಪ ಬ್ರೀತಿಂಗ್ ಜಾಸ್ತಿ ಆಗೋದು, ಅಂದರೆ ಏನೋ ಒಂದು ನೆಗೆಟಿವಿಟಿನೋ ಮತ್ತೊಂದು. ಇದು ಫಸ್ಟ್ ಡೇ. ಸೆಕೆಂಡ್ ಡೇ ಏನಾಗೋಗ್ಬಿಡುತ್ತೆ, ಒಂದು ಸ್ವಲ್ಪ ಅಂದರೆ ತೇಗ್ ಬಂದಂಗೆ ಆಗೋದು, ಆ ಥರ. ಈ ಥರ ಪ್ರತಿ ದಿವಸ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲಿ ಬಂತು. ಮೊನ್ನೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಅದನ್ನ ರಿಯಲಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ಮೊನ್ನೆ ಅಮಾವಾಸ್ಯೆ ದಿವಸ ಇವ್ರು ಏನು ಮಾಡಿದ್ದಾರೆ, ಅವರ ಮನೆಯಲ್ಲಿ ಪಿತೃ ಕಾರ್ಯನ ಮಾಡಿ ಅವತ್ತು ಬರೀಲಿಲ್ಲ. ಯಾವುದನ್ನು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಬೀಜ ಮಂತ್ರದ ಒಂದು ಪುಸ್ತಕವನ್ನು ಅವತ್ತು ಬರೀಲಿಲ್ಲ, ಬೇಡ ಅಂತ ಎತ್ತಿಟ್ಬಿಟ್ರು. ಅವತ್ತು ರಾತ್ರಿ ಸಿಕ್ಕಾಪಟ್ಟೆ ಅವರು ಗಲಾಟೆ ಮಾಡಿದ್ರು. ಅವ್ರಿಗೆ ಅವತ್ತು ನೈಟ್ ಒಂಚೂರು ಆ ಥಾಟ್ಸ್ ಬಂತು, ಇಷ್ಟು ದಿವಸ ಇಲ್ಲದೆ ಮತ್ತು ಇವತ್ತು ಯಾಕಿದು ಜಗಳ ಆಯಿತು. ಇವ್ರಿಗದು ತಲೆಯಲ್ಲಿ ಥಾಟ್ಸೇ ಬರ್ತಾಯಿಲ್ಲ. ಕೊನೆಗೆ ಏನು ಮಾಡಿದ್ರು, ಆಯಿತು ಅಂಥೇಳಿ ಅವತ್ತು ರಾತ್ರಿ ಮಲಗಿರ್ತಾರೆ. ಕೊನೆಗೆ ಅಲ್ಲಿ ಏನಾಗೋಗ್ಬಿಡುತ್ತೆ, ರಾತ್ರಿ ಬೆಳಗಿನ ಜಾವ ಒಂದು 3 ಗಂಟೆ ಹೊತ್ತು, ಅದು ಬ್ರಾಹ್ಮಿ ಮುಹೂರ್ತ. ಆ ಸಮಯಕ್ಕೆ ರಾಜು ಅವ್ರಿಗೆ ಎಚ್ಚರಿಕೆ ಆಗುತ್ತೆ, ಟೈಮ್ ಪಾಸ್ ಆಗೋಲ್ಲ, ಮೊಬೈಲ್ ನೋಡ್ಕೊಂಡು ಕೂತ್ಕೊತಾರೆ. ಅಲ್ಲಿ ಏನಾಗೋಗ್ಬಿಡುತ್ತೆ, ತಾರಕ ಮಂತ್ರ ಕೇಳೋಣ ಅಂಥೇಳಿ ಮೊಬೈಲಲ್ಲಿ ತಾರಕ ಮಂತ್ರ ಪ್ಲೇ ಮಾಡ್ತಾರೆ. ಅದರ ಜೊತೆ ಅದನ್ನು ಕೇಳಿಕೊಂಡು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಶ್ರೀ ಸ್ವಾಮಿ ಸಮರ್ಥರ ಒಂದು ಬೀಜ ಮಂತ್ರ, ದತ್ತ ಮಹಾರಾಜರ ಒಂದು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರ, ಆ ಫ್ಲೋ ಅವ್ರ ರೂಮಲ್ಲಿ ಮಲಗಿರ್ತಕ್ಕಂಥ ಅವರು ಧರ್ಮಪತ್ನಿ ಬೆಳಗಿನ ಜಾವ 4 ಗಂಟೆಗೆ ಒಂಥರ ಅದು ಸಿಕ್ಕಾಪಟ್ಟೆ ಏನೋ ಅದು ಹೇಳೋಕ್ಕೆ ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ, ಆ ಒಂದು ಏನೋ ದುಷ್ಟಶಕ್ತಿ ಮೈ ಬಿಟ್ಟು ಹೋಗಿರೋ ಥರ ಒಂದು ಫೀಲಿಂಗು. ಇವ್ರು ಏನು ಮಾಡಿಬಿಡ್ತಾರೆ, ಇವ್ರಿಗೇನು ತೋಚೋದೇ ಇಲ್ಲ. ಇವ್ರು ಏನು ಮಾಡಿರ್ತಾರೆ, ಆ ಒಂದು ಬರೆಯುವಾಗ ಅವ್ರಿಗೆ ನಾನು ಹೇಳಿದ್ದೆ, ಏನೇ ಒಂದು ಸಮಸ್ಯೆ ಬಂದರೂ ಕೂಡ ನೀವು ಅದೊಂದು ಚೆಂಬು ನೀರು ಇಟ್ಕೊಂಡ್ಬಿಟ್ಟು ಬರೀರಿ ಅಂಥೇಳಿ. ಸೊ ಇವ್ರು ಏನು ಮಾಡಿದ್ದಾರೆ, ಅದು ಬರಿತಾ ನೀರು ಕುಡಿದು ಅಲ್ಲಿ ಇಟ್ಟಿದ್ದಾರೆ. ಇವ್ರಿಗೆ ಅದು ಪರಿಜ್ಞಾನ ಇಲ್ಲ ಹಂಗೆ ಮಾಡಬೇಕು ಅಂಥೇಳಿ ಚೆಂಬಲ್ಲಿರ್ತಕ್ಕಂಥ ನೀರು ತೊಗೊಂಡೋಗ್ಬಿಟ್ಟು ಅವರಿಗೆ ಗುಜ್ಜಿಬಿಟ್ಟಿದ್ದಾರೆ. ಗುಜ್ಜಿಬಿಟ್ಟಿದ ತಕ್ಷಣ ಅವರು ಏನಂದರು ಅಂದರೆ, ಅಯ್ಯೋ ನನ್ನ ಮೇಲೆ ಯಾರೋ ಬೆಂಕಿ ಹಾಕ್ತಾಯಿದ್ದಾರೆ.
ವಾಟ್ಸಪ್ ಇದು ನೋಡಿ, ಇದು ಏನು ಹೇಳ್ಬೋದು ಹೇಳಿ ಇದಕ್ಕೆಲ್ಲ? ಇದು ಇನ್ಸಿಡೆಂಟಾ ಅಥವಾ ಹೆಂಗೆ? ನಮಗಂತೂ ಅರ್ಥ ಆಗ್ತಾಯಿಲ್ಲ ವೀಕ್ಷಕರೇ, ರಿಯಲಾಗಿ. ಏನೋ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿರೋದು, ಬಟ್ ದತ್ತ ಮಹಾರಾಜರು ಆ ಒಂದು ಬೀಜ ಮಂತ್ರದಲ್ಲಿ ಇಂಥ ಒಂದು ಅದ್ಭುತ ಶಕ್ತಿ ಇದೆ ಅನ್ನೋದು ನಮಗೂ ಕೂಡ ಅನಿಸಿರಲಿಲ್ಲ. ಓಕೆ, ಎವ್ರಿಥಿಂಗ್ ಒಳ್ಳೆಯದಾಗುತ್ತೆ ಎಲ್ರಿಗೂ ಅನ್ನೋದೊಂದು ಥಾಟ್ಸ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿರೋದು. ಬಿಕಾಸ್ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಅವರು ತಮ್ಮ ಎಕ್ಸ್ಪೀರಿಯೆನ್ಸ್ ಇಷ್ಟು ಚೆನ್ನಾಗಿ ಹಂಚ್ಕೊಂಡ್ರು ನನ್ನ ಜೊತೆ ಅಂತಂದರೆ ನಿಜವಾಗಿಯೂ ಸಂತೋಷಣ. ಅವತ್ತಿನಿಂದ ಅಮಾವಾಸ್ಯೆ ಆದಮೇಲೆ ಸೊ ಯಾವ ಥರ ಬಂತು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ. ಗಂಡ ಹೆಂಡತಿ ಮಧ್ಯೆ ಜಗಳ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನೋಡಿ, ಇಲ್ಲಿ ಅವರು ಸುಮಾರು ಒಂದು 20 ಪೇಜೇನೋ ಬರೆದಿರ್ಬೇಕು ಅವರು. ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ನೀವು ಯಾವ್ಯಾವ ಥರ ಬರಿತಾ ಆ ಒಂದು ಪುಸ್ತಕಗಳ ಸಂಖ್ಯೆ, ಆ ಒಂದು ನಾಮಸ್ಮರಣೆಯ ಸಂಖ್ಯೆ ಅದರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ, ಆ ಒಂದು ಪಾಸಿಟಿವ್ ಪವರು ಕೂಡ ಆ ಮನೆಯಲ್ಲಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಲ್ ಬಿ ಟ್ರೈ ಇಟ್. ಬೇಕಾದ್ರೆ ನೀವು ಪ್ರಯತ್ನ ಮಾಡಿ. ಖಂಡಿತವಾಗಿಯೂ ನನಗೆ ಗುರುಗಳು ಹೇಳಿದ್ದು ಒಂದೇ, ಯಾರ್ಯಾರ ಮನೆಯಲ್ಲಿ ಈ ಒಂದು ಮಂತ್ರಗಳನ್ನು ಪ್ರತಿ ದಿವಸ ಬರಿತಾ ಹೋಗ್ತಾರೋ ಆ ಮನೆಯಲ್ಲಿ ಊಟಕ್ಕಂತೂ ಕೊರತೆ ಇರಲ್ಲ. ಹಂಗೆ ಆಗಲಿ ದತ್ತ ಮಹಾರಾಜರ ಹತ್ರ ಕೇಳ್ಕೊಳ್ಳೋದು ಒಂದೇ. ಸೊ ನಾವು ಪಟ್ಟ ಪರಿಶ್ರಮಕ್ಕೆ ತುಂಬ ಖುಷಿ ವಿಷಯ ಇದು. ಅದೇ ಥರ ಆದರೆ ಸಾಕು. ಬಟ್ ನೋಡಿ, ಖಂಡಿತವಾಗಿಯೂ ಇವತ್ತಿನ ಅವರು ರಾಜೇಶ್ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಅದ್ಭುತವಾಗಿತ್ತದು. ಸುಮಾರು ನಾವು ಯಾವಾಗ ಸ್ಟಾರ್ಟ್ ಹೇಳಿದೆವು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಸುಮಾರು ಜನ ಅವರವ್ರ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಿದ್ದಾರೆ. ಸೊ ನೋಡಿ, ಸಾಧ್ಯವಾದಷ್ಟು ನೀವು ಕೂಡ ಒಂದು ಪುಸ್ತಕ ಬರೀರಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಖಂಡಿತವಾಗಿ ನಮ್ಗೆ ಹೇಳಿ. ಅದರಿಂದ ಬೇರೆ ಭಕ್ತಾದಿಗಳು ಮತ್ತೆ ಇದಕ್ಕೆ ಸೇರಿ ಅದನ್ನೆಲ್ಲ ಬರಿಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.